ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಕುಕಿಂಗ್ ವಿಡಿಯೋ. ಸೊ ಇವತ್ತು ನಾವು ಬಿರಿಯಾನಿ ಮಾಡ್ಬೇಕಂತ ಮಾಡೀವಿ. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಬರ್ರಿ ಇವತ್ತ ಬಿರಿಯಾನಿ ಮಾಡೋಣ ಅಂತ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ದೊಡ್ಡ ಮಂದಿಯಲ್ಲಿ ಅವರು ಗಟ್ಟಿ ಮಂದಿ, ನಾವು ಮಾಡೋದೆಲ್ಲ ನೋಡ್ದಾರಲ್ಲ ಅವರು, ಅದಕ್ಕೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇಲ್ಲೇ ನೋಡ್ರಿ ಇಲ್ಲೇ. ಸೊ ನಾನು ಉಳ್ಳಾಗಡ್ಡಿ ಇಟ್ಕೊಂಡಿನಿ, ಆಮೇಲೆ ಅಲ್ಲ ಇಟ್ಕೊಂಡಿನಿ, ಬೆಳ್ಳುಳ್ಳಿ ಇಟ್ಕೊಂಡಿನಿ, ಆಮೇಲೆ ಇದಕ್ಕೆ ಚಕ್ಕಿ ಅಂತಾರ, ಆಮೇಲೆ ಇದು ಮುಖ್ಯ ವಿಷಯಕ್ಕೆ ಬರಲ್ಲ, ಲವಂಗ, ಆಮೇಲೆ ಇಲ್ಲೊಂದು ಸ್ವಲ್ಪ ಮಸಾಲೆ ಇಟ್ಟಿನಿ. ಸೊ ಕುಕ್ಕರು, ಆಮೇಲೆ ನಮಗೆ ಬೇಕಾಗಿದ್ದು ಏನಂತಂದ್ರೆ ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಇದು ಪುದೀನ. ಸೊ ಇವತ್ತು ಒಂದು ಮಸ್ತ್ ಬಿರಿಯಾನಿ ಮಾಡೋಣ ಅಂತ ಬರ್ರಿ. ಈಗೆಲ್ಲ ಕಾಯಿಪಲ್ಯ ನೋಡಿ ಇದನ್ನ ಐಸ್ ಕ್ರೀಮ್ ಡಬ್ಬಿ ಅನ್ಕೊಂಡ್ರಿ, ಮತ್ತೆ ಭಾಳ ತಪ್ಪು ತಿಳ್ಕೊಂಡ್ರಿ. ಕಾಯಿಪಲ್ಯ ಕಟ್ ಮಾಡಿದ ಹಾಕಿಡಕ್ಕೆ ಕಸದ ಡಬ್ಬಿದು. ಸೊ ಇದು ಸಣ್ಣ ಮಾಡ್ಬೇಕಂತೇನಿಲ್ಲ, ನಾನು ದೊಡ್ಡ ದೊಡ್ಡ ಕಟ್ ಮಾಡ್ಕೊಳಿಗತ್ತೀನಿ. ಯಾಕಂತಂದ್ರೆ ನಾವು ಮಿಕ್ಸರ್ಗೆ ಹಾಕೋರಿದ್ದೀವನ್ನ. ಸೊ ಸಣ್ಣ ಸಣ್ಣ ಮಾಡ್ಬೇಕಂತೇನಿಲ್ಲ. ನಾವು ಮಾಡಿದ್ದೇನೆ, ಅವ್ರೇನು ಮಾಡೋದಿಲ್ಲ, ಸುಮ್ಮನೆ ನೋಡಕತ್ತಾರ. ಸೊ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ, ಆಮೇಲೆ ಅಲ್ಲ ಇಲ್ಲಿ ಆಲ್ರೆಡಿ ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿನಿ. ಸೊ ಇಷ್ಟು ಬೇಡ ನಮಗೆ, ಏನು ಲವಂಗ. ಸೊ ಒಂದು 4-5 ಇರಲಿ ಸಾಕು. ಸೊ ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಕೋತೀನಿ ಇದ್ರ ಫಸ್ಟ್. ಮತ್ತೇನು ಉಳ್ಳಾಗಡ್ಡಿ, ಅಲ್ಲ, ನುಗ್ಗಿಕಾಯಿ ಹಾಕ್ಬಾರ್ದ, ಲವಂಗ, ಆಮೇಲೆ ಚಕ್ಕಿ, ಆಮೇಲೆ ಒಂದು ಸ್ವಲ್ಪ ಇದನ್ನ ಈಗ ಹಾಕೊಂಡ್ಬಿಡ್ತೀನಿ. ಏನು ಅನ್ನೋದು ಹೇಳೋರಿಗೆ ಗೊತ್ತಲ್ಲಿ. ಮೆಣಸಿನ ಪುಡಿ ಇದು, ಮೆಣಸಿನ ಪುಡಿ ನನಗೂ ಗೊತ್ತಾಗಲ್ದಾಗಿತ್ತು. ಇನ್ನೊಂದು ಸ್ವಲ್ಪ ಹಾಕ್ಬಿಡೋಣ ಅಂತ. ಹಿಂಗೆ ಹಾಕ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ಇದ್ರಾಗ. ಆಮೇಲೆ ಪುದೀನ ತೊಳೆದು ಇಟ್ಕೋಬೇಕಿದನ. ನಾವು ಫಸ್ಟ್ ತೊಳೆದಿಟ್ಟಿವಿ ನೀರ್ನ್ಯಾಗ. ಆಮೇಲೆ ಇಷ್ಟು ಇದನ್ನ ಹಾಕ್ತೀನಿ, ಕೊತ್ತಂಬರಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ರಿ, ಟೇಸ್ಟ್ ಬರ್ತದೆ. ಸೊ ಕೊತ್ತಂಬರಿ ಜಾಸ್ತಿ ಹಾಕಿದಷ್ಟು ರುಚಿ. ಜಿಂಗ ಲಕ ಲಕ ಲಕ. ಆಮೇಲೆ ಇದು ಏನೋ ಮೆಣಸಿನ್ಕಾಯಿ ನಿಮಗೆ ಎಷ್ಟು ತಾಕತ್ತದ ಅದ್ರ ಮೇಲೆ ಮೆಣಸಿನ್ಕಾಯಿ ಹಾಕೋರಿ. ನಾವು 3 ಹಾಕೊಳಿಗತ್ತೀವಿ, ನಿಮಗೆ ಎಷ್ಟು ಬೇಕಾದ್ರೆ ನಿಮ್ಮ ತಾಕತ್ ಮೇಲೆ. ಆಮೇಲೆ ಡೋಂಟ್ ಮಿಸ್ ಬೆಳ್ಳುಳ್ಳಿ ಹಾಕಿನಿ. ಮತ್ತು ನಾನು ಏನು ಮಿಸ್ ಮಾಡಿಲ್ಲ ಅನ್ಕೋತೀನಿ. ಮಿಸ್ ಮಾಡಿದ್ರೆ ತಿನ್ನು ಮುಂದಾಗ ಗೊತ್ತಾಗ್ತದೆ, ಈಗಲ್ಲ. ಹಾಂ, ಇಲ್ಲಿಕ ನಾಳೆ ಮುಂಜಾನೆ ಪಕ್ಕ ಗೊತ್ತಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಮಿಕ್ಸರ್ ನೋಡಿ ತಪ್ಪು ತಿಳ್ಕೊಬೇಡ್ರಿ. ಮಿಕ್ಸರ್ ಒಂಥರ ಹಳೆ ಗಾಡಿ ಇದ್ದಂಗೆ, ಬಗ್ಗಿ ಸ್ಯಾಡ್ ಕಿಕ್ ಹೊಡೆದಾಗ ಚಲೋ ಆಗುತ್ತೆ. ಅಲ್ಲ, ಸ್ವಲ್ಪ ಗೌರವ ಬಿಡ್ಬೇನು. ನನಗಂತೂ ಈ ಜೀವನವೇ ಬೇಸರ ಆಗಿದೆ. ಸಣ್ಣ ಆಗಲ್ತು ಬೈ ಇದು. ಏನೋ ತಪ್ಪು ಮಾಡೀವಿ ಇದ್ರಾಗ ನಾವು. ಎಲ್ಲೆಲ್ಲೂ ಸಣ್ಣ ಆಗಲ್ತು. ಸ್ವಲ್ಪ ನೀರು ಹಾಕಿ ನೋಡೋಣಂತ. ನೀರು ಕೊಡಲೆ, ತಡ್ಯಪ್ಪ, ನೀರು ಕೊಡು. ಸೊ ಸ್ವಲ್ಪ ನೀರು ಹಾಕ್ತೀನಿ ಈಗ ಇದಕ್ಕೆ. ಲೆಟ್ಸಿ. ಯಾವ ಅಸ್ತ್ರ ಅಲ್ಲಿ ಅದು ಲಾಸ್ಟಿಗೆ ಯೂಸ್ ಮಾಡ್ತಾರಲ್ಲ, ಬ್ರಹ್ಮಾಸ್ತ್ರ. ಈ ಸತಿ ಬ್ರಹ್ಮಾಸ್ತ್ರ ಯೂಸ್ ಮಾಡ್ಲಿಕತ್ತೀನಿ. ಈ ಸತಿ ಸಣ್ಣ ಆಗ್ಬೇಕಿದೆ ಆ್ಯಕ್ಚುಲಿ. ಇದು ಸಣ್ಣ ಆಗಲಿಲ್ಲ, ನಂಗೆ ಕೈಲಿ ಕುತ್ಕೊಂಡು ಬರ್ತದೆ. ಸ್ವಲ್ಪ ಸಣ್ಣ ಆಗಿದೆ ಈಗ. ಇಷ್ಟಾದರೂ ಓಕೆ, ಇಷ್ಟಾದ್ರೆ ಸಾಕು. ಸೊ ಇದೆಲ್ಲ ರೆಡಿ ಆಗಿದೆ. ಈಗ ಏನಿಲ್ಲ, ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಇದನ್ನು ಫ್ರೈ ಮಾಡ್ಕೊಂಡ್ರೆ ಮುಗೀತು. ಆಲ್ಮೋಸ್ಟ್ ಎಲ್ಲನೂ ಅದ ಇದ್ರೊಳಗೆ. ಎಕ್ಸ್ಟ್ರಾ ನಾವು ಏನೂ ಹಾಕೋದು ಬೇಕಾಗಿಲ್ಲ. ನಿಲ್ಸಲೇ, ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಕಿಸಿತಾ ಇದೀಯಾ? ಸೊ ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕಿದೆಲ್ಲ? ಎಸ್, ಎಣ್ಣೆ ಆಲ್ಮೋಸ್ಟ್ ಕಾಯ್ದದ. ಸ್ವಲ್ಪ ಕೈ ಇಟ್ಟು ನೋಡ್ಲಿಕ್ಕೆ ಆದತ್ತಿಲ್ಲ. ನೀ ಕೈ ಹಾಕಿ ನೋಡ್ಬಾ. ಹುಲಿ ಸಿಂಹ ಎಲ್ಲ ಚಿರತೆ ಜೋಡಿ ಆಟ ಆಡಲ್ಲ. ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದ್ದೀವಿ ನಾವು. ಕೇಳು, ಇಬ್ರು ಅಣ್ಣ ಬಂದ್ರು. ಅದು ಚುರ್ ಅನ್ಬೇಕಾ, ಹಂಗೆ ಹಾಕೋಬೇಕು. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತೇನೆ.
ಕೈ ಹಾಕ್ಬಲ್ಲೆ ಹುಲಿ ಸಿಂಹ ಅಂತಿಲ್ಲ. ಹಾಕ್ತೀನಿ ಮಾಡು. ಫುಲ್ ಆದ್ಮೇಲೆ ಕೈ ಏನು ಬಾಯ ಹಾಕ್ತೀನಿ. ನೋಡ್ರಿ ಇದ್ರಾಗ ಎಣ್ಣೆ ಒಳಗೆ ಕೈ ಹಾಕೋದಿಲ್ಲ ಅಂತ, ಬಟ್ ಆಮೇಲೆ ಮಗ ಬಾಯಿ ಹಾಕ್ತಾನಂತ. ಮೊನ್ನೆ ಹಂಗೆ ಏನು ಮಾಡಿಲ್ಲ, ಯಾಕಂದ್ರೆ ಇವತ್ತು ಫುಲ್ ಹೈಜೆನಿಕ್ ಆಗಿದ್ದೀವಿ. ವೆಜ್ ಊಟ ಇದು, ನೆನಪಿರಲಿ ಎಲ್ಲರಿಗೂ. ಹುಲಿ ಯಾವಾಗ ವೆಜ್ ತಿಂತದ್ಲಿ? ಇದು ವೆಜ್ ಹುಲಿ ಲೆಪ್ಪ. ಚಾಕ್ಲೇಟ್ ಲೈಮ್ ಜ್ಯೂಸ್ ಐಸ್ ಕ್ರೀಮ್ ಕಾಫಿಯಾ ನಾಡನೆ ಬಡದೈತಿ ಇದು. ನೋಡಿ ಹುಲಿ ಕಾಡ್ನಾಗ ಅಷ್ಟೇ ಇರ್ತಾವ ಮಾಡಿ. ಸ್ವಲ್ಪ ನೀರು ಹಾಕಿದಕ್ಕೆ ಬಾಗಲಕೋಟೆಗೆ ಹೋಯ್ತು. ಫ್ಲೇಮ್ ಸ್ವಲ್ಪ ಕಮ್ಮಿನೇ ಇಟ್ಕೋರಿ, ಇಲ್ಲಿಕ ಹೊತ್ತು ಚಾನ್ಸ್ ಇರ್ತದೆ. ಸೊ ಗಾಯ್ಸ್ ಇಟ್ಸ್ ಸ್ವಲ್ಪ ಬೆಂದಿಂಗ್. ನೋಡಿ ನೆಕ್ಸ್ಟ್ ಲೆವೆಲ್ ಇಂಗ್ಲೀಷ್ ನಿಂದು. Why you ask all these questions? What is why you asking? ಇದು ಸ್ಲೋ ಫ್ಲೇಮ್ನಾಗಿಟ್ಟು ನಮಗೆ ಇಂಗ್ಲೀಷ್ ಬರೋದಿಲ್ಲ. ಸ್ವಲ್ಪ ಉರಿ ಒಳಗಿಟ್ಟು ಆಚೆ ಕಡೆ ಈಚೆ ಕಡೆ ಕೈ ಆಡಿಸ್ಬೇಕು. ಕೈ ಆಡಿಸ್ಬೇಕಂದ್ರೆ ಕುಕ್ಕರ್ನಾಗ ಕೈ ಆಡಿಸ್ರೆ ಏನು ಫುಲ್ ಹೈಜೀನ್. ಫುಲ್ ಹೈಜೀನ್ ಈಗ ಫುಲ್ ಹೈಜೀನ್. ಸೊ ಈಗ ನೀರು ಹಾಕಿದ ಮೇಲೆ ನಾವು ಫ್ಲೇಮ್ ಜಾಸ್ತಿ ಇಟ್ಕೋಬೋದು. ಓಕೆ ಬ್ರೋ, 2 ಗ್ಲಾಸ್ ಆಫ್ ವಾಟರ್, ವಾಶ್ ಇಟ್, ಹಿಂದ್ಕ ಮುಂದ್ಕ ಆ್ಯಂಡ್ ಥ್ರೋ ಇಟ್, ಓನ್ಲಿ ವಾಟರ್. ವಿಡಿಯೋ ಬಿಟ್ಟು ಹೋಗ್ತಾರ ಅವ್ರು ಇಲ್ಲೇ ನೋಡೋರು ಯಾರು ಅದಾರ? ನಿಮ್ಮ ಫ್ಯಾಮ್ಲಿಯವರು, ಇನ್ನು 4 ಜನ ನಮ್ಮ ಫ್ಯಾಮ್ಲಿಯವರು. ಅದ್ರಾಗ 2 ಜನ ಲೈಕ್ ಮಾಡಿರ್ತಾರೆ, ಅದನ್ನು ನಾವು ಹೋಗಿ ಲೈಕ್ ಮಾಡಿರ್ತೀವಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಅದ್ರ ವಾಟ್ಸಪ್ ಸ್ಟೇಟಸ್ನಾಗ ಅವ್ರು ಬ್ಯಾಡ್ ಅಂದ್ರೂ ಹಿಡಿಸಿರ್ತೀವಿ. ಅವ ನೋಡಿ ನಮಗೆ ಕಾಣೋ ಅಷ್ಟೇ ಇಟ್ಟಿರ್ತಾನವ. ಬೇರೆದವ್ರ ಮಂದಿ ನೋಡಿ ಅವ್ರು ಟೇಕ್ ರಿಸ್ಕ್ ತೊಗೋಬಾರ್ದಲ್ಲ. ಇಲ್ಲೇ ನಾವು ಏನು ಮಾಡಕತ್ತೀವಿ ಅಂದಂಗ ಬಿರಿಯಾನಿ ಯಾಕೆ ಡೌಟ್ ಅನ್ಸೋದ ಆಗೋದು? ಹ್ಞೂ ಲೇಪ್ಪ. ಗಾಯ್ಸ್ ಬಿರಿಯಾನಿ ಮಾಡೀವಿ. ನನಗೆ ಸಬ್ಬತ್ತಿಗೆ ಪಾಯಸ ಆದಂಗೆ ಆಗ್ಯದ. ಅಲ್ಲ ಸ್ವಲ್ಪ ಗೌರವ ಬಿಡ್ಬೇನು. ಸೊ ಅಕ್ಕಿ ಹಾಕ್ತೀನಿ ಈಗ. ಅಂದಂಗೆ ಕೈ ತೊಳ್ಕೊಂಡಿರ್ಲಿ, ಆಗಲೇ ಮೂಗನೆ ಕೈ ಹಾಕಿದ್ವಿ. ನಮ್ದು ಏನಿದ್ರು ಹೈಜಿನಿಕ್, ಅವ್ರಿಗೆ ಗೊತ್ತದ ನೋಡೋರಿಗೆ ಎಷ್ಟು ನಮ್ದು ಹೈಜಿನಿಕ್ ಇರುತ್ತೆ ಅಂತೇಳಿ. ಕನ್ಫರ್ಮ್ ಇರಲ್ಲ ನಿಮಗೆ? ಹಾಕಿದೆ. ನೆಕ್ಸ್ಟ್ ಏನು? ಉಪ್ಪು ಹಾಕ್ಬೇಕು. ಓ, ಯು ಮೀನ್ ಸಾಲ್ಟ್? ಎಸ್. ಓಕೆ. ಒಂದು ಸ್ವಲ್ಪ ಅಕ್ಕಿ ಹಾಕಿದಾದ್ಮೇಲೆ ಕೈ ಆಡಿಸ್ಬೇಕು. ಸೊ ನೆಕ್ಸ್ಟ್ ಉಪ್ಪು ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕೈ ಆಡಿಸಿದೆ, ಸ್ವಲ್ಪ ಹಂಗೆ ಟೇಸ್ಟ್ ಮಾಡಿಬಿಡ್ತೀನಿ. ಉಪ್ಪು ಗಿಪ್ಪು ಕಮ್ಮಿ ಆಗಿದ್ರೆ ಗೊತ್ತಾಗತ್ತೆ. ಬೆಂಕಿನಾ? ಹಾಂ, ಮಸ್ತಾಗಿದೆ. ಸಕ್ರೆ ಏನಾರ ಹಾಕ್ಬೇಕಾ? ಚೂರು ಸಕ್ಕರೆ ಬೇಕಾಗಿಲ್ಲ. ವಾಟ್ ನೆಕ್ಸ್ಟ್? ಮುಚ್ಚೋದು ಅಷ್ಟೇ, ಮತ್ತೇನು. ಇವಾಗ ನಾವು ಮಾಡಿದ್ದು, ಯು ಶುಡ್ ಬಿ ಅವೇರ್ ಆಫ್ ದಿಸ್. ತಿನ್ಬೇಕಂದ್ರೆ ನಿಮ್ಮ ಓನ್ ರಿಸ್ಕ್ ಮೇಲೆ ನೀವು ತಿನ್ನಿರಿ. ನಾವು ಮಾಡಿವಂತ ನೀವು ಮಾಡ್ಕೊಂಡು ಮನ್ಯಾಗ ತಿನ್ನಕ್ಕೆ ಹೋಗ್ಬೇಡ್ರಿ. ಆಮೇಲೆ ಸರಿ ಆಗಿಲ್ಲ ಅಂದ್ರೆ ನಮ್ಮನ್ನು ಮನೆ ಮಟ್ಟ ಹುಡ್ಕೊಂಡು ಬಂದು ಯಾರೂ ಬೈಬೇಡ್ರಿ. ಈ ವಿಡಿಯೋ ನೋಡೋದಿಲ್ಲ ಅಂತ ಗೊತ್ತಿದ್ರು ನಾವು ಅಪ್ಲೋಡ್ ಮಾಡಕತ್ತೀವಿ. ಸೊ ಹಿಂಗಾಗ್ಯದ ನೋಡ್ರಿ ಇದು. ಸೊ ಟೇಸ್ಟ್ ಮಾಡಿ ನೋಡ್ತೀವಿ ನಾವು. ನಿಮ್ಗೆ ವಿಡಿಯೋ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ನೆಕ್ಸ್ಟ್ ವಿಡಿಯೋ ನಾವು ಮಾಡ್ಬೇಕಾ ಬಿಡ್ಬೇಕಂತ ಗೊತ್ತಾಗ್ತದೆ. ಥ್ಯಾಂಕ್ ಯು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.